ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಶುಕ್ರವಾರ ಅಂದರೆ ಸ್ತ್ರೀ ಜಾತಕದ ಬಗ್ಗೆ ಗಮನ ಹರಿಸುವಂತಹ ವಿಷಯ. ಹೋದ ವಾರ ಈಗಾಗಲೇ ಪ್ರಮುಖ 3 ನಕ್ಷತ್ರಗಳ ಸ್ವಭಾವ, ಆ ವ್ಯಕ್ತಿಯ ಸ್ವಭಾವ ಹೇಗಿರುತ್ತೆ, ಯಾವೆಲ್ಲ ಕ್ಷೇತ್ರಗಳಲ್ಲಿ ಆತ ಏಳಿಗೆ ಪಡ್ಕೋತಾನೆ ಅಂತ ಹೇಳ್ತಿದ್ವಿ. ಹಾಗೆ ಇವತ್ತು ಇದೊಂದು ಮುಂದುವರಿಯುತ್ತೆ. ನಕ್ಷತ್ರಗಳ ಭವಿಷ್ಯ, ನಕ್ಷತ್ರಗಳು ಯಾವೆಲ್ಲ ರೀತಿಯ ಪ್ರಭಾವ ಬೀರುತ್ತೆ ಮನುಷ್ಯನ ಮೇಲೆ, ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ಸ್ತ್ರೀ ಜಾತಕದ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಗೋಪಾಲಕೃಷ್ಣ ಶಂಭು ಪಂಡಿತರು. ಪಂಡಿತರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ಈಗಾಗಲೇ ಮೊದಲ 3 ನಕ್ಷತ್ರಗಳನ್ನ ತಿಳಿಸ್ಕೊಟ್ಟಿದ್ರಿ. ಈಗ ಮುಂದಿನ 3 ನಕ್ಷತ್ರಗಳನ್ನ ಈ ವಾರದಲ್ಲಿ ತಿಳಿಸ್ಕೊಡಿ. ರೋಹಿಣಿ, ಮೃಗಶಿರ ಮತ್ತು ಆರ್ದ್ರ ಈ ವಾರ. ಇದು ವೃಷಭ ರಾಶಿ ಮತ್ತು ಮಿಥುನ ರಾಶಿ ಬರ್ತದೆ. ಕಳೆದ ವಾರ ನಾವು ಅಶ್ವಿನಿ, ಭರಣಿ, ಕೃತಿಕಾ 1 ಚರಣ ಮೇಷರಾಶಿ, 2, 3, 4 ಚರಣ ವೃಷಭ ರಾಶಿ ಆರಂಭ. ಇವತ್ತು ಹಾಗೆ ಮೃಗಶಿರ ಅರ್ಧದವರೆಗೆ ವೃಷಭ ರಾಶಿ, ಆನಂತರ ಮಿಥುನ ರಾಶಿ ಆಗುತ್ತೆ. ಮೃಗಶಿರ ಮತ್ತು ಮಿಥುನ ರಾಶಿಯ ಇವತ್ತಿನ ಒಂದು ನಕ್ಷತ್ರಗಳು ರೋಹಿಣಿ, ಮೃಗಶಿರ, ಆರ್ದ್ರ ಅಂತಂದರೆ ಸಾಮಾನ್ಯವಾಗಿ ಈ ರೋಹಿಣಿ ನಕ್ಷತ್ರದವರ ಸ್ವಭಾವ ನಾವು ನೋಡಬೇಕು. ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದವರು, ರೋಹಿಣಿ ಅಂದರೆ ಚಂದ್ರನ ನಕ್ಷತ್ರ. ಹಾಗಾಗಿ ರೋಹಿಣಿ ನಕ್ಷತ್ರದ ಹೆಣ್ಣುಮಕ್ಕಳು ಯಾವಾಗಲೂ ತುಂಬ ಚಂದ್ರನಾಗೆ ಸುಂದರವಾಗಿರ್ತಾರೆ. ಮತ್ತು ವೃಷಭ ರಾಶಿಯಿಂದ ಚಂದ್ರನ ಉಚ್ಚಸ್ಥಳ, ಶುಕ್ರನ ಮನೆ. ಹಾಗಾಗಿ ರೋಹಿಣಿ ನಕ್ಷತ್ರ ಸಾಮಾನ್ಯ ಕೃಷ್ಣ ಹುಟ್ಟಿದ ನಕ್ಷತ್ರ ಅಂತ ಹೇಳಿದ್ರು. ಆದರೆ ಕೃಷ್ಣನಿಗೂ ಮತ್ತು ಸ್ತ್ರೀಯರಿಗೂ ಬಹಳ ಸಾಮೀಪ್ಯ. ಇಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಸಾಮಾನ್ಯವಾಗಿ ಸುಂದರಿಯಾಗಿರ್ತಾರೆ. ಯಾಕಂದರೆ ಕೃಷ್ಣ ಅತ್ಯಂತ ಸುಂದರ ಅಂತ ಲೋಕದಲ್ಲಿ ಪ್ರಸಿದ್ಧವಾಗಿದೆ. ಆದ್ದರಿಂದ ಸಾಮಾನ್ಯವಾಗಿ ಅವನ ಸ್ವಭಾವದಂತೆ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಏನು ಹೇಳ್ತೇವೆ ಅಂದರೆ, ರೋಹಿಣಿಯಲ್ಲಿ ಒಳ್ಳೆಯ ಸತ್ಯವಾದ ಮಾತನಾಡ್ತಾರಂತೆ. ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಶುದ್ಧವಾದಂಥ ಮಾತನ್ನು, ಆದಂಥ ಮಾತನ್ನು, ಯಾವಾಗಲೂ ಪ್ರಿಯಂವದಹ ಅಂದರೆ ಹಿತಾರ್ಥವಾದ ಮಾತು. ದ್ರೌಪದಿ ಒಂದು ಮಾತನ್ನು ಹೇಳ್ತಾಳೆ, ವಿಹಿತಾಂ ಪ್ರಿಯಯಾ ಮಹನಃ ಪ್ರಿಯಾಂ ಅತನಿಶ್ಚಿತ್ಯ ಗುರೋರ್ಗರೀಯಸಿ ಅಂತ. ಹಾಗಾಗಿ ಉಪಪತ್ತಿ ಮಧೂರ್ಜಿತಾಶ್ರಮಂ ದ್ರವಮೋಚೇದ್ ವೃಕರೋದರಃ ಅಂದರೆ ಧರ್ಮರಾಯನ ಕುರಿತು ದ್ರೌಪದಿ ಯಾವಾಗಲೂ ಹಿತವಚನವನ್ನು ಹೇಳ್ತಾ ಇದ್ಲಂತೆ. ರಾಜ್ಯವನ್ನು ಆಳುವಂಥ ರಾಜನಿಗೆ ಒಳ್ಳೆ ಪತ್ನಿ ಸಿಕ್ಕಿದರೆ ದ್ರೌಪದಿ ಉದಾಹರಣೆ ಕೊಟ್ಟಿದ್ದಾರೆ, ಒಳ್ಳೆಯ ಮಾರ್ಗದರ್ಶನ. ಹಾಗೆ ಈ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಂಥ ಹೆಣ್ಣುಮಕ್ಕಳು ಗಂಡನಿಗೆ ಒಳ್ಳೆಯ ದಾರಿಯನ್ನು ತೋರಿಸ್ತಾರೆ, ದಾರಿಯನ್ನು ಕಲಿಸ್ತಾರೆ ಅನ್ನೋದು ಈ ರೋಹಿಣಿ ನಕ್ಷತ್ರದ್ದು. ಮತ್ತು ಸತ್ಯವಾದದನ್ನು ಹೇಳ್ತಾರೆ. ಮತ್ತು ಸ್ಥಿರಮತಿ, ಆ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಂಥ ಹೆಣ್ಣುಮಕ್ಕಳು ಯಾವಾಗಲೂ ಸ್ಥಿರ, ಚಂಚಲ ಚಿತ್ತರಲ್ಲ. ಸ್ತ್ರೀಯರು ಅಂದರೆ ಚಂಚಲ ಚಿತ್ತ ಅಂತ ಯಾವಾಗಲೂ ಹೇಳ್ತೇವೆ. ಆದರೆ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದವರು ವಿಶೇಷವಾಗಿ ಚಂಚಲ ಚಿತ್ತೆಯರಲ್ಲ, ಅತ್ಯಂತ ಮೃದು ಸ್ವಭಾವದವರು, ಸ್ಥಿರವಾದ ಮನಸ್ಸಿನವರು ಅಂತ ಹೇಳ್ತಾನೆ. ಇನ್ನು ಮೃಗಶಿರ ನಕ್ಷತ್ರವರಿಗೆ ಚಪಲರು ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಮನುಷ್ಯರಿಗೆ ಚಾಪಲ್ಯತೆ ಅನ್ನೋದು ಇರ್ತದೆ. ಸಣ್ಣ ವಯಸ್ಸಲ್ಲೇ ಮಕ್ಕಳಿಗೆ ಹಣ್ಣು ತಿನ್ನಬೇಕು, ಊಟ ಮಾಡಬೇಕು, ಚಾಕ್ಲೇಟ್ ತಿನ್ನಬೇಕು ಅಂತ ಇರುತ್ತೆ. ಸ್ವಲ್ಪ ವಯಸ್ಸಿಗೆ ಬಂದಮೇಲೆ ಓದಬೇಕು ಇಂಟ್ರೆಸ್ಟ್ ಇರುತ್ತೆ, ಅಥವಾ ಸಂಗೀತ, ನೃತ್ಯ, ಕಲೆ, ಮಾಧ್ಯಮಗಳಲ್ಲಿ ಇಂಟ್ರೆಸ್ಟ್ ಇರುತ್ತೆ ಹೆಣ್ಣುಮಕ್ಕಳಿಗೆ. ಹಾಗೆ ಅದಕ್ಕೆ ಒಂದು ಚಾಪಲ್ಯತೆ ಅಂತ ಹೇಳ್ತೇವೆ. ಅವರ ಕ್ಷೇತ್ರದಲ್ಲಿ ಅತ್ಯಂತ ಚುರುಕಾಗಿರ್ತಾರೆ. ಆದ್ದರಿಂದ ರೋಹಿಣಿ ಮೃಗಶಿರ ನಕ್ಷತ್ರದವರು. ಮತ್ತು ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಭೀರು ಅಂತ ಹೇಳ್ತೇವೆ. ಭೀರು ಅಂತಂದರೆ ಅತ್ಯಂತ ಧೈರ್ಯವಾದಂಥವರು ಮತ್ತು ಅತ್ಯಂತ ಸುಂದರವಾದಂಥವ್ರು. ಸುಂದರಂ ರುಚಿರಂಚಾರು ಅಂಥೇಳಿ, ಚಾರು ಅಂತ ಹೇಳ್ತಾನೆ. ಚಾರು ಅಂದರೆ ಸುಂದರವಾಗಿರ್ತಾರೆ ಅಂತ. ಸಾಮಾನ್ಯವಾಗಿ ಕಷ್ಟಪಟ್ಟು ದುಡಿತಾರೆ, ಅತ್ಯಂತ ಪರಿಶ್ರಮ ಮಾಡುವಂಥವರು. ಮತ್ತು 4 ಜನರ ಜೊತೆಗೆ ಧ್ವನಿಯನ್ನು ಸೇರಿಸ್ಕೊಂಡು ಮಾತಾಡುವಂಥವರು, ಜೊತೆಗೆ ಆಗಿರುವಂಥವರು. ಸಾಮಾನ್ಯವಾಗಿ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದವರು ಭೋಗಿಗಳು ಅಂತ ಹೇಳ್ತೇವೆ. ಯಾಕಂದರೆ ಮೃಗಶಿರ ನಕ್ಷತ್ರ ಸರ್ಪದ ನಕ್ಷತ್ರ, ರೋಹಿಣಿ ಹೌದು, ಮೃಗಶಿರ. ಆದ್ದರಿಂದ ಭೋಗಿಗಳು ಅಂತ ಹೇಳ್ತೇವೆ. ಇದಿಷ್ಟು ಮೃಗಶಿರ ನಕ್ಷತ್ರ. ಆರ್ದ್ರ ನಕ್ಷತ್ರದಲ್ಲಿ ಹುಟ್ಟಿದವರು ಸಾಮಾನ್ಯವಾಗಿ ಅತ್ಯಂತ ಒಳ್ಳೆಯ ಚುರುಕಿನ ಜನರು, ಆದರೆ ಕ್ರುದ್ಧರು, ಸಿಟ್ಟಿನ ಸ್ವಭಾವದವರು ಆಗ್ತಾರೆ. ಕೃತಜ್ಞರು, ಯಾವಾಗಲೂ ಮಾತಿಗೆ ತಪ್ಪುವಂಥವ್ರು, ಏನೋ ಮಾತು ಕೊಡ್ತಾರೆ ಹೋಗದೇ ಇರುವಂಥವ್ರು. ಹಾಗೆ ಕೃತಜ್ಞರು ಅಂತಂದರೆ ಆಡಿದ ಮಾತಂತೆ ನಡೆದುಕೊಳ್ಳದೇ ಇರುವಂಥವರಿಗೆಲ್ಲ ಕೃತಜ್ಞರು ಹೇಳ್ತೇವೆ. ಹಿಂಸರರು, ಯಾವಾಗಲೂ ಬೇರೆಯವರನ್ನು ಹಿಂಸೆ ಮಾಡುವಂಥವ್ರು, ಸ್ವಲ್ಪ ಪೀಡಿಸುವಂಥ ಸ್ವಭಾವ ಇರುವಂಥದ್ದು. ಮತ್ತು ಪಾಪಕೃತು, ಏನಾದರೂ ಒಳ್ಳೆಯ ಕಾರ್ಯ ಮಾಡುವಲ್ಲಿ ಹೋಗಿ ತೊಂದರೆ ಮಾಡ್ತಾರೆ. ಪಾಪಕೃತು ಅಂದರೆ ಬೇರೆಯವರು ಮಾಡುವಂಥ ಕಾರ್ಯವನ್ನು ತಡೆದು ಆ ಕೆಲಸ ಆಗದಿದ್ದಂಗೆ ಮಾಡಿದ್ರು ಪಾಪಕೃತು. ತಾವೇ ಸ್ವತಃ ಪಾಪಕೃತ್ಯಗಳನ್ನು ಮಾಡಬಾರ್ದಂಥ ಕಾರ್ಯಗಳನ್ನು ಮಾಡೋರು ಅದು ಪಾಪಕೃತ್ಯ. ಹಾಗಾಗಿ ಆರ್ದ್ರ ನಕ್ಷತ್ರದಲ್ಲಿ ಹುಟ್ಟಿದವರು ಸ್ವಲ್ಪ ಪಾಪಕೃತ್ ಸ್ವಭಾವದವರು ಅಂಥೇಳಿ ಇದು ಈ ನಕ್ಷತ್ರದ ಫಲ. ಇನ್ನು ವೃಷಭ ರಾಶಿಯಲ್ಲಿ ಹುಟ್ಟಿದಂಥವ್ರು ಹೇಗಿರ್ತಾರೆ ನೋಡೋಣ. ಕಾಂತಃ ಅಂತ ಹೇಳ್ತಾನೆ. ಕಾಂತಃ ಅಂದರೆ ಸುಂದರ, ಸುಂದರ ಮೃಚಿರಂ ಹೇಳುವಂಥದ್ದು. ಸುಂದರನಾಗಿರ್ತಾರೆ, ಅತ್ಯಂತ ಸಾಮಾನ್ಯವಾಗಿ ಸುಂದರಿಯಾಗಿರ್ತಾರೆ. ಸ್ತ್ರೀಯರಾದ್ದರಿಂದ ಪುರುಷನಾದರೂ ವೃಷಭ ರಾಶಿಯಲ್ಲಿ ಹುಟ್ಟರೆ ಸುಂದರನಾಗ್ತಾನೆ, ಸ್ತ್ರೀಯರು ಹುಟ್ಟರೆ ಅತಿ ಸುಂದರಿಯಾಗ್ತಾರೆ. ಸಾಮಾನ್ಯವಾಗಿ ಸ್ತ್ರೀಯರಿಗೆ ಸೌಂದರ್ಯವೇ ಪ್ರಧಾನವಾದ್ದರಿಂದ ವೃಷಭ ರಾಶಿಯಲ್ಲಿ ಹುಟ್ಟಿದಂಥ ಹೆಣ್ಣುಮಕ್ಕಳು ಚಂದ್ರ ಉಚ್ಚನಾಗಿರೋದ್ರಿಂದ ಅತ್ಯಂತ ಸುಂದರಿಯಾಗೇ ಇರ್ತಾರೆ. ಇನ್ನು ವಿಲಾಸಿ, ಯಾವಾಗ
ಯಾವಾಗಲೂ ಈ ಪ್ರತಿಯೊಂದು ಕಾರ್ಯದಲ್ಲೂ ಆಸೆ ವಿಲಾಸೆಗಳಿರ್ತದೆ. ಅಂದರೆ ಮನುಷ್ಯ ಯಾವಾಗಲೂ ಸಿಟ್ಟಿನವರಾಗಿರಬಾರ್ದು. ವಿಲಾಸಿ ಅಂದರೆ ಹಾಸ್ಯ ಮಾಡುವಂಥಕ್ಕೆ ವಿಲಾಸಿ, ಪ್ರತಿಯೊಂದರಲ್ಲೂ ತಿಳ್ಕೊಳ್ಳುವಂಥ ಆಸಕ್ತಿ ಆಸೆಗಳಿರಬೇಕು, ಅಂಥವರಿಗೆ ವಿಲಾಸಿ. ಇನ್ನು ಆಟಗಾರರಾಗ್ತಾರೆ, ಒಳ್ಳೆಯ ಆಟವನ್ನು ಆಡುವಂಥದ್ದು. ಮತ್ತು ದೊಡ್ಡ ರೀತಿಯಾದಂತಹ ಸಾಮಾನ್ಯವಾಗಿ ದಪ್ಪದಾದಂಥ ತುಟಿ ಇರ್ತಾರೆ ಅಂತ ಹೇಳ್ತೇವೆ, ದಪ್ಪದಾಗಿರ್ತಾರೆ. ಮುಖಗಳು ಸ್ವಲ್ಪ ಮಟ್ಟಿಗೆ ತಿರುವಾದಂಥ ಮುಖಗಳಿರ್ತದೆ. ಇನ್ನು ಸೈಡ್ಗಳಲ್ಲಿ ಮಚ್ಚೆಗಳಿರುತ್ತೆ ಅಂತ. ವೃಷಭ ರಾಶಿಯಲ್ಲಿ ಹುಟ್ಟಿದಂಥವರಿಗೆ ಸ್ತ್ರೀಯರಿಗೆ ಅಂಗಾಂಗದ ಭಾಗದಲ್ಲಿ ಅಂದರೆ ಮಗ್ಗಲು ಅಂತ ನಾವೇನು ಹೇಳ್ತೇವೋ ಆ ಭಾಗದಲ್ಲಿ ಏನಾದರೂ ಮಚ್ಚೆಗಳಿರುವಂಥದ್ದು. ಅದರ ಜೊತೆಗೆ ದಾನಶೀಲರಾಗ್ತಾರೆ, ಸ್ವಲ್ಪ ಮಟ್ಟಿಗೆ ಕೊಡುವಂಥದ್ದು ತಗೊಳ್ಳುವಂಥದ್ದು. ಯಾವಾಗಲೂ ಮನುಷ್ಯನಿಗೆ ಎರಡೂ ಇರಬೇಕು, ಕೊಡುವಂಥದ್ದು ಕೈ ಹೀಗೂ ಇರಬೇಕು, ಹೀಗೂ ಇರಬೇಕು, ಕೊಡುವಂಥದ್ದು ತಗೊಳ್ಳುವಂಥದ್ದು, ಆ ಎರಡೂ ಒಂದು ಸ್ವಭಾವ ಇರ್ತದೆ. ಆನಂತರ ಅವರಿಗೆ ಹೆಣ್ಣು ಸಂತಾನ ಜಾಸ್ತಿ, ಯಾಕಂದರೆ ಆ ರಾಶಿಯೂ ಹೆಣ್ಣು ಸ್ವಭಾವದ ರಾಶಿ, ಅಲ್ಲಿರುವಂಥ ಚಂದ್ರನು ಹೆಣ್ಣು, ಅಲ್ಲಿಂದ ಪಂಚಮ ಸ್ಥಾನಾಧಿಪತಿ ಸಂತಾನ ಭಾವಾಧಿಪತಿ ಬುಧ ನಪುಂಸಕ. ಆದ್ದರಿಂದ ಹೆಣ್ಣು ಸ್ವಭಾವ, ಹೆಣ್ಣು ಸಂತಾನಗಳು ಜಾಸ್ತಿ ಆಗ್ತದೆ. ಆ ವೃಷಭ ರಾಶಿಯಲ್ಲಿ ಹುಟ್ಟಿದವರಿಗೆ ಹೆಣ್ಣು ಸಂತಾನಗಳು ಆಗುವಂಥದ್ದು. ಹಾಗೆ ಧನ ವಾಹನ ವಸ್ತ್ರ ಎಲ್ಲವೂ ಇರ್ತದೆ. ಆದರೆ ಸ್ವಲ್ಪ ಸರ್ಪದ ಬುದ್ಧಿ, ರೋಹಿಣಿ ಮತ್ತು ಮೃಗಶಿರ ನಕ್ಷತ್ರ ಸರ್ಪನ ನಕ್ಷತ್ರ, ಅದರಿಂದ ಸ್ವಲ್ಪ ಸಿಡುಕು ಬುದ್ಧಿ ಅಥವಾ ಬೇರೆಯವರಿಗೆ ಸ್ವಲ್ಪ ಕಚ್ಚಬೇಕು ಅನ್ನುವಂಥ ಬುದ್ಧಿ ಅಂಥದ್ದೆಲ್ಲ ಇರುವಂಥದ್ದು. ಜೀವನದಲ್ಲಿ ಎತ್ತರಕ್ಕೆ ಬೆಳೆಯಲಿಕ್ಕೆ ಬಯಸ್ತಾರೆ. ಸಾಮಾನ್ಯವಾಗಿ ನಾವು ಈಗೇನೋ ಇವತ್ತೊಂದು ಕೆಲಸ ಮಾಡಿ ಬಿಟ್ಟರೆ ಸಾಕು ಅನ್ನುವಂಥದ್ದಲ್ಲ, ಇವತ್ತಿನಿಂದ ನಾಳೆಗೆ. ಅದರಲ್ಲೂ ಸಾಮಾನ್ಯವಾಗಿ ಮಾಧ್ಯಮಗಳಲ್ಲೆಲ್ಲ ಅಂತ ಇರುವಂಥವರು ಪ್ರತಿದಿನವೂ ಸಹ ದಿನದಲ್ಲಿ ಅವರ ಬೆಳವಣಿಗೆಯನ್ನು ಹೆಚ್ಚಿಸಿಕೊಳ್ಳುವಂಥವ್ರು. ಸಾಮಾನ್ಯ ಕಲೆ ಮತ್ತು ಸಾಮಾನ್ಯ ಈ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರು ಎಲ್ಲರೂ ಸಹ ಸಂಗೀತ, ನೃತ್ಯ, ಕಲೆ, ಶಾಸ್ತ್ರ ಇದರಲ್ಲಿ ಎಲ್ಲರಲ್ಲೂ ತಜ್ಞರಾಗಿರ್ತಾರೆ. ಆದ್ದರಿಂದ ಶಾಸ್ತ್ರೀಯವಾದ ದೃಷ್ಟಿಯಲ್ಲೂ ಅವರಿಗೆ ಬೆಳವಣಿಗೆಯ ಒಂದು ಅರ್ಹತೆ ಇರುತ್ತೆ. ಮತ್ತು ವಿವಾಹ ನಂತರದಲ್ಲಿ ಅತ್ಯಂತ ಮದುವೆ ಆದ ನಂತರ ಅತ್ಯಂತ ಅವರು ಶ್ರೀಮಂತರಾಗ್ತಾರೆ, ಧನಿಕರಾಗ್ತಾರೆ, ಕುಲವಂತರಾಗ್ತಾರೆ ಇತ್ಯಾದಿ. ಈ ಒಂದು ವೃಷಭ ರಾಶಿಯ ವಿಶೇಷವಾದಂಥ ಫಲ. ಕೀರ್ತಿವಂತರು ಆಗ್ತಾರೆ. ಮತ್ತು ಆ ರಾಶಿಯಲ್ಲಿ ಹುಟ್ಟಿದಂಥವ್ರು ಮುಖ ಸ್ವಲ್ಪ ಅಗಲಮುಖವಾಗಿರ್ತಾರೆ. ವೃಷಭ ರಾಶಿಯಲ್ಲಿ ಹುಟ್ಟಿದವರು ಬೆಳ್ಳಗಿರ್ತಾರೆ, ಸುಂದರವಾಗಿರ್ತಾರೆ. ಮುಖ ಸ್ವಲ್ಪ ಮಟ್ಟಿಗೆ ಅಗಲವಾದಂಥ ಮುಖ, ಯಾವಾಗಲೂ ಮುಖದಲ್ಲಿ ನಗು ಇರುತ್ತದೆ. ಇದು ಈ ಒಂದು ವೃಷಭ ರಾಶಿಯ ವಿಶೇಷತೆ. ಹಾಗಾಗಿ ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರ, ಆರ್ದ್ರಾ ನಕ್ಷತ್ರ. ಆರ್ದ್ರಾ ನಕ್ಷತ್ರಕ್ಕೆ ಮಿಥುನ ರಾಶಿ ಸ್ವರೂಪ ಬರ್ತದೆ. ಅರ್ಧ ಭಾಗ ಹೆಣ್ಣು, ಅರ್ಧ ಭಾಗ ಗಂಡು ಅಂತ ಹೇಳ್ತೇವೆ. ಮಿಥುನ ಅಂದರೆ ಸಾಮಾನ್ಯವಾಗಿ ಸ್ತ್ರೀ ಪುರುಷರು ಇರುವಂಥದ್ದು, ಹೆಣ್ಣು ಗಂಡು ಸೇರಿರುವಂಥ ಒಂದು ಆ ಸ್ಥಳವನ್ನು ಮಿಥುನ ಅಂತ ಹೇಳ್ತೇವೆ. ಅದರಲ್ಲಿ ಮನುಷ್ಯರಾಗಿರಲಿ ಪ್ರಾಣಿಗಳಾಗಿರಲಿ ಎರಡೂ ಜನರು ಸೇರುವಂಥ ಒಂದು ಸ್ಥಳವನ್ನು ಮಿಥುನ ಅಂತ ಹೇಳ್ತೇವೆ. ಹಾಗಾಗಿ ಅಲ್ಲಿಯ ಸ್ವಭಾವ ಅರ್ಧ ಗಂಡು ಅರ್ಧ ಹೆಣ್ಣು. ಆದ್ದರಿಂದ ಆರ್ದ್ರಾ ನಕ್ಷತ್ರ ಅಂದರೆ ಮಿಥುನ. ಆರ್ದ್ರಾ ನಕ್ಷತ್ರದಲ್ಲಿ ಹುಟ್ಟಿದವರು ಮಿಥುನ ರಾಶಿಯಲ್ಲಿ ಹುಟ್ಟಿದಂಥವರಾಗ್ತಾರೆ. ಅವರ ಸ್ವಭಾವ ಹೇಗಿರ್ತದೆ ಅಂತಂದರೆ ಪುರುಷರ ಸ್ವಭಾವ ಧೈರ್ಯ, ಸ್ಥೈರ್ಯ, ವಿಚಾರ ಎಲ್ಲ ವ್ಯವಹಾರಗಳಲ್ಲಿ ಅವರು ಧೈರ್ಯವಂತರಾಗಿರ್ತಾರೆ. ಆದರೆ ಗುಣದಲ್ಲಿ ಮಾತ್ರ ಹೆಣ್ಣಿನಂತೆ ಸ್ವಲ್ಪ ಮೃದುವಾದಂಥ ಸ್ವಭಾವ ಆಗಿರ್ತದೆ. ನೋಡಲಿಕ್ಕೆ ಸುಂದರಿಯಾಗೇ ಇರ್ತಾರೆ ಆ ರಾಶಿಯಲ್ಲಿ ಹುಟ್ಟಿದಂಥವ್ರು. ಹಾಗೆ ಬುಧನಂತೆ ಸ್ವಲ್ಪ ಬುದ್ಧಿವಂತರಾಗಿರ್ತಾರೆ. ಇದೆಲ್ಲ ಆ ಮಿಥುನ ರಾಶಿಯ ವಿಶೇಷತೆ. ಹಾಗಾಗಿ ಇವತ್ತು ನಾವು ರೋಹಿಣಿ ಮತ್ತು ಮೃಗಶಿರ ಮತ್ತು ಆರ್ದ್ರಾ ನಕ್ಷತ್ರ, ಮುಂದಿನ ವಾರ ಹಾಗೆ ಪುನರ್ವಸು, ಪುಷ್ಯ, ಆಶ್ಲೇಷ ನಕ್ಷತ್ರ, ಹೀಗೆ ಪ್ರತಿ ವಾರವೂ ಸುವಾಸಿನಿ ಕಾರ್ಯಕ್ರಮದಲ್ಲಿ ಆಯಾಯ ನಕ್ಷತ್ರದಲ್ಲಿ ಹುಟ್ಟಿದಂಥ ಹೆಣ್ಣಿನ ಸ್ವಭಾವ, ಆಮೇಲೆ ಅವರಿಗೆ ಅನುಕೂಲವಾಗುವಂಥ ಆ ನಕ್ಷತ್ರಕ್ಕೆ ಅನುಕೂಲವಾಗುವಂಥ ವರ, ಯಾವ್ಯಾವ ನಕ್ಷತ್ರದ ವರನ ಒಟ್ಟಿಗೆ ಅವರು ವಿವಾಹವನ್ನು ಮಾಡಿಕೊಂಡ್ರೆ ಅವರ ದಾಂಪತ್ಯ ಚೆನ್ನಾಗಿರುತ್ತೆ, ಯಾವ್ಯಾವ ರಾಶಿಯವರ ಒಟ್ಟಿಗೆ ಅವರ ವಿವಾಹ ಆಗಿದ್ದರೆ ಚೆನ್ನಾಗಿರುತ್ತೆ. ಇಂಥ ಒಂದು ವಿಶೇಷತೆಯನ್ನು ಸಾಮಾನ್ಯವಾಗಿ ಸುವಾಸಿನಿ ಕಾರ್ಯಕ್ರಮದಲ್ಲಿ ಇಂದಿನ ಕಾಲದಲ್ಲಿ ವಯಸ್ಕರಾದಂಥ ಮಹಿಳೆಯರಿಗೆ ತಾವೇ ಮನೆಯಲ್ಲಿ ಕೂತ್ಕೊಂಡು ತಮಗೆ ಅನುಕೂಲವಾದಂಥ ಆಯ್ಕೆ, ವರನ ನಕ್ಷತ್ರ, ರಾಶಿ, ಗುಣ, ಆಮೇಲೆ ಸ್ವಭಾವ, ಆ ಯೋನಿ ಇತ್ಯಾದಿಗಳನ್ನು ತಿಳ್ಕೊಳ್ಳುವುದಕ್ಕೆ ಅನುಕೂಲವಾಗುವಂಥ ಕಾರ್ಯಕ್ರಮ ಬರ್ತಾ ಇದೆ. ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ನಮಗೆ ಹೆಚ್ಚು ಅವಕಾಶ ಇದ್ದಷ್ಟು ಹೊತ್ತು ಆ ಒಂದು ಸ್ತ್ರೀಯರಿಗೆ ಅತ್ಯವಶ್ಯಕವಾದಂಥ ವಿಚಾರವನ್ನೇ ತಿಳಿಸುವ ಪ್ರಯತ್ನ ಮಾಡೋಣ. ಧನ್ಯವಾದ ಪಂಡಿತರೆ. ಇನ್ನಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ತೀನಿ. ವೀಕ್ಷಕರೇ, ಸುಹಾಸಿನಿಯಲ್ಲಿ ಈಗ ಒಂದು ಬ್ರೇಕ್.